ವಿದ್ಯಾರ್ಥಿಗಳಿಗೆ ಚಾನಲ್ಗೆ ಸ್ವಾಗತ. ಈಗ ನಿಮ್ಮ 10ನೇ ತರಗತಿಯ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ, ತೃತೀಯ ಭಾಷೆ ಹಿಂದಿಯ ಬ್ಲೂ ಪ್ರಿಂಟನ್ನು ನಾವು ನೋಡೋಣ. ನೀಲನಕ್ಷೆಯನ್ನು ನೋಡೋಣ. ನೋಡಿ, ನೀವೆಲ್ಲ ಅನ್ಬೋದು ಬ್ಲೂ ಪ್ರಿಂಟ್ ನೋಡೋದ್ರಿಂದ ಏನು ಲಾಭ, ಅದರಿಂದ ಏನಿದೆ ಅಂತ. ನೋಡಿ, ಬ್ಲೂ ಪ್ರಿಂಟನ್ನು ನೀವು ಸರಿಯಾಗಿ ತಿಳಿದುಕೊಂಡ್ರೆ ಅತ್ಯಂತ ಸುಲಭವಾಗಿ ಹೆಚ್ಚು ಅಂಕಗಳನ್ನು ನೀವು ಪಡೆಯಬಹುದು. ಅಂದರೆ ಯಾವ್ಯಾವ ಪಾಠದಿಂದ ಎಷ್ಟು ಅಂಕದ ಪ್ರಶ್ನೆಗಳು ಬರ್ತವೆ ಮತ್ತು ಯಾವ ರೀತಿಯ ಅಂಕದ ಪ್ರಶ್ನೆ, ಅಂದರೆ 1 ಮಾರ್ಕ್ಸ್ ಕ್ವಶನ್ ಬರ್ತದೋ, 2 ಮಾರ್ಕ್ ಕ್ವಶನ್ ಬರುತ್ತೋ, 3 ಮಾರ್ಕ್ ಕ್ವಶನ್ ಬರುತ್ತೋ, ಇದು ನಿಮಗೆ ಖಚಿತವಾಗಿ ಈ ಬ್ಲೂ ಪ್ರಿಂಟ್ನಿಂದ ಗೊತ್ತಾಗ್ತದೆ. ಇಲ್ಲಿ ನೋಡಿ, ಕಾಶ್ಮೀರಿ ಸೇಬ್ ಪಾಠದಿಂದ ನಿಮಗೆ 1 ಮಾರ್ಕಿನ 1 ಪ್ರಶ್ನೆ ಬರ್ತದೆ ಮತ್ತು 2 ಮಾರ್ಕಿನ 1 ಪ್ರಶ್ನೆ ಬರ್ತದೆ. ಇಲ್ಲಿ ಕಾಶ್ಮೀರಿ ಸೇಬ್ ಪಾಠದಿಂದ 3 ಮಾರ್ಕ್ ಆಗಲಿ, 4 ಮಾರ್ಕ್ ಆಗಲಿ, 5 ಮಾರ್ಕ್ ಆಗಲಿ ಯಾವು ಇಲ್ಲಿ ಬರೋದಿಲ್ಲ. ಕೇವಲ ನಮಗೆ 1 ಮಾರ್ಕು ಮತ್ತು 2 ಮಾರ್ಕ್ನ ಪ್ರಶ್ನೆಗಳು, 2 ಪ್ರಶ್ನೆಗಳು ಬರ್ತವೆ. ಅವಕ್ಕೆ ಒಟ್ಟೆ ಟೋಟಲ್ ಏನಾಯಿತು, 3 ಅಂಕ, 3 ಮಾರ್ಕ್ಸು ಕಾಶ್ಮೀರಿ ಸೇಬ್ ಪಾಠಕ್ಕೆ. ಇನ್ನು ಗಿಲ್ಲು ಪಾಠದಿಂದ ನೋಡಿ, ಗಿಲ್ಲು ಪಾಠದಲ್ಲಿ 1 ಅಂಕದ ಪ್ರಶ್ನೆ ಇಲ್ಲ, 2 ಮಾರ್ಕ್ಸ್ ಪ್ರಶ್ನೆ ಇಲ್ಲ, ಓನ್ಲಿ 3 ಮಾರ್ಕ್ಸ್ನ 1 ಪ್ರಶ್ನೆ ಇದೆ. ಅಂದಮೇಲೆ ನೀವೇನು ಮಾಡಬೇಕು, ಗಿಲ್ಲು ಪಾಠದಲ್ಲಿ 3 ಅಂಕದ ಪ್ರಶ್ನೆಗಳನ್ನು ಚೆನ್ನಾಗಿ ಓದ್ಕೋಬೇಕು. ಅಂದರೆ ನಿಮಗೆ ಯಾವುದರ ಬಗ್ಗೆ ಹೆಚ್ಚು ಸ್ಟ್ರೆಸ್ ಕೊಟ್ಟು ಓದಬೇಕು ಅನ್ನೋದು ಗೊತ್ತಾಗ್ತದೆ. ಗಿಲ್ಲು ಪಾಠದಲ್ಲಿ 3 ಅಂಕದ ಪ್ರಶ್ನೆಗಳನ್ನು ಓದಬೇಕು. 4 ಅಂಕ 5 ಅಂಕದ ಪ್ರಶ್ನೆಗಳು ಇರೋದಿಲ್ಲ. ಕೇವಲ 3 ಅಂಕದ 1 ಪ್ರಶ್ನೆ ಇರ್ತದೆ, ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. ಇನ್ನು ಮೇರಾ ಬಚ್ಪನ್ ಪಾಠದಲ್ಲಿ ಕೂಡ 1 ಮಾರ್ಕದ 1 ಪ್ರಶ್ನೆ ಮತ್ತು 2 ಮಾರ್ಕದ 1 ಪ್ರಶ್ನೆ. ಇಲ್ಲಿ ಯಾವುದೇ ಲಾಂಗ್ ಆನ್ಸರ್ ಇರೋದಿಲ್ಲ. 3 ಅಂಕ, 4 ಅಂಕ, 5 ಅಂಕ ಯಾವುದೂ ಇಲ್ಲ. ಕೇವಲ 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, ಅಂದರೆ 1+2. ಇಲ್ಲಿ ಕೂಡ ಇದಕ್ಕೂ ಕೂಡ 3 ಅಂಕ ಈ ಪಾಠಕ್ಕೂ. ಇನ್ನು ಬಸಂತ್ ಕಿ ಸಚ್ಚಾಯಿ, ಬಸಂತ್ ಕಿ ಸಚ್ಚಾಯಿ ಪಾಠದಲ್ಲಿ ನೋಡಿ, ಬಸಂತ್ ಕಿ ಸಚ್ಚಾಯಿ ಪಾಠದಲ್ಲಿ ನಿಮಗೆ 4 ಅಂಕದ ಒಂದು ಲಾಂಗ್ ಆನ್ಸರ್ ಬರೀಬೇಕಾಗ್ತದೆ. ಆದ ಕಾರಣ ಬಸಂತ್ ಕಿ ಸಚ್ಚಾಯಿಯಲ್ಲಿ ಈ ಏನು ಲಾಂಗ್ ಆನ್ಸರ್, ಲಾಂಗ್ ಕ್ವಶನ್ 4 ಅಂಕದ ಪ್ರಶ್ನೆಗಳೇನಿರ್ತವೆ ಅವುಗಳನ್ನು ನೀವು ನೋಡ್ಕೋಬೇಕು. ಇದಕ್ಕೆ ಬಸಂತ್ ಕಿ ಸಚ್ಚಾಯಿ ಪಾಠಕ್ಕೆ 4 ಅಂಕ ಇದೆ. ಇವಕ್ಕೆಲ್ಲ 3 ಅಂಕ ಇದ್ದರೆ ಇದಕ್ಕೆ 4 ಅಂಕ ಇದೆ ಮತ್ತು ಲಾಂಗ್ ಆನ್ಸರ್ಗಳನ್ನು ನೀವು ನೋಡ್ಕೋಬೇಕು. ಇನ್ನು ಇಂಟರ್ನೆಟ್ ಕ್ರಾಂತಿ ಪಾಠದಲ್ಲಿ 3 ಅಂಕದ 1 ಪ್ರಶ್ನೆ ಬರ್ತದೆ. 3 ಅಂಕದ ಪ್ರಶ್ನೆಗಳನ್ನು ನೋಡ್ಕೋಬೇಕು. ಇದಕ್ಕೆ ಒಟ್ಟು 3 ಅಂಕ. ಇನ್ನು ಇಮಾನ್ದಾರೋಂ ಕಿ ಸಮ್ಮೇಳನ ಮೇ, ಇಲ್ಲಿ ಕೇವಲ 2 ಅಂಕದ 1 ಪ್ರಶ್ನೆ ಇದೆ, ಕೇವಲ 2 ಅಂಕ ಈ ಪಾಠಕ್ಕೆ. ಇನ್ನು ದುನಿಯಾ ಮೇ ಪಹಲಾ ಮಕಾನ್, ಇದರಲ್ಲಿ ಕೂಡ 1 ಅಂಕದ 2 ಪ್ರಶ್ನೆ ಬರ್ತವೆ. ನೋಡ್ಕೊಳ್ಳಿ, ಇಲ್ಲಿ ದುನಿಯಾ ಮೇ ಪಹಲಾ ಮಕಾನ್ದಲ್ಲಿ 1 ಅಂಕದ 2 ಪ್ರಶ್ನೆ ಬರ್ತವೆ. ಇಲ್ಲಿ ಯಾವುದೇ ಲಾಂಗ್ ಆನ್ಸರ್ಗಳು ಇಲ್ಲ, ಆದ ಕಾರಣ ಇಲ್ಲಿ 2 ಅಂಕ. ಇನ್ನು ರೋಬೋಟ್ ಪಾಠದಲ್ಲಿ ನೋಡಿ 3 ಅಂಕದ 1 ಪ್ರಶ್ನೆ ಬರ್ತದೆ. ನೋಡಿ, ಇದು 3ನೇ ಕಾಲಮ್ 3 ಅಂಕದ್ದು, ಇದು 1 ಅಂಕ, 2ನೇ ಕಾಲಮ್ 2 ಅಂಕ, 3ನೇದು 3, 4ನೇ ಕಾಲಮ್ 4 ಅಂಕ, 5ನೇ ಕಾಲಮ್ 5 ಅಂಕ ತಿಳ್ಕೋಬೇಕು ನೀವು. ರೋಬೋಟ್ ಪಾಠದಲ್ಲಿ 3 ಅಂಕದ 1 ಪ್ರಶ್ನೆ ಬರ್ತದೆ. ಮತ್ತು ಮಹಿಳಾ ಕಿ ಸಾಹಸಗಾಥ, ಇಲ್ಲಿಯೂ ಕೂಡ 3 ಅಂಕದ 1 ಪ್ರಶ್ನೆ ಬರ್ತದೆ. ಕರ್ನಾಟಕ ಸಂಪದ, ಇಲ್ಲಿ 3 ಅಂಕದ 1 ಪ್ರಶ್ನೆ ಬರ್ತದೆ ಮತ್ತು 1 ಅಂಕದ 1 ಪ್ರಶ್ನೆ ಬರ್ತದೆ. ಆದ ಕಾರಣ ಇದಕ್ಕೆ ಈ ಪಾಠಕ್ಕೆ 4 ಅಂಕ, ಕರ್ನಾಟಕ ಸಂಪದ ಪಾಠಕ್ಕೆ. ಇನ್ನು ಬಾಲಶಕ್ತಿ ಪಾಠದಲ್ಲಿ 2 ಅಂಕದ ಒಂದೇ 1 ಪ್ರಶ್ನೆ ಬರ್ತದೆ, ಇದಕ್ಕೆ 2 ಅಂಕ. ಇನ್ನು ಮಾತೃಭೂಮಿ ಪಾಠದಲ್ಲಿ 3 ಅಂಕದ 1 ಪ್ರಶ್ನೆ ಬರ್ತದೆ. ಮಾತೃಭೂಮಿ ಪದ್ಯದಲ್ಲಿ, ಪದ್ಯ ಮಾತೃಭೂಮಿ ಅನ್ನೋದು, ಅಲ್ಲಿ 3 ಅಂಕದ ಪ್ರಶ್ನೆಗಳನ್ನು ನೀವು ಚೆನ್ನಾಗಿ ನೋಡ್ಕೋಬೇಕು. 1 ಪ್ರಶ್ನೆ ಬರ್ತದೆ, ಕೇವಲ 3 ಅಂಕ. ಇನ್ನು ಅಭಿನವ್ ಮನುಷ್ಯ ಪದ್ಯದಲ್ಲಿ ಕೂಡ 1 ಅಂಕದ 1 ಪ್ರಶ್ನೆ ಬರ್ತದೆ, 2 ಅಂಕದ 1 ಪ್ರಶ್ನೆ ಬರ್ತದೆ. ಯಾವುದೇ ಲಾಂಗ್ ಆನ್ಸರ್ಗಳು ಕೇಳೋದಿಲ್ಲ. ಇಲ್ಲಿ ನೀವೇನು ಮಾಡಬೇಕು, 1 ಅಂಕದ ಪ್ರಶ್ನೆಗಳನ್ನು ಚೆನ್ನಾಗಿ ಓದ್ಕೋಬೇಕು ಮತ್ತು 2 ಅಂಕದ ಪ್ರಶ್ನೆಗಳನ್ನು ಓದ್ಕೋಬೇಕು. ಇನ್ನು ತುಳಸಿ ಕೆ ದೋಹೆ, ಈ ಪಾಠದಲ್ಲಿ ನೋಡಿ 1 ಅಂಕದ ಪ್ರಶ್ನೆ ಬರ್ತದೆ ಮತ್ತು 3 ಅಂಕದ ಪ್ರಶ್ನೆ ಬರ್ತದೆ. ಟೋಟಲ್ ಆಗಿ ಏನಾಯಿತು, 1+3, ಈ ಒಂದು ಪದ್ಯಕ್ಕೆ 4 ಅಂಕ, ಅಂದರೆ ಜಾಸ್ತಿ ವೇಟೇಜ್ ಇದೆ. ಸಮಯ್ ಕಿ ಪಹಚಾನ್, ಸಮಯ್ ಕಿ ಪಹಚಾನ್ದಲ್ಲಿ 3 ಅಂಕದ 1 ಪ್ರಶ್ನೆ ಕೇಳ್ತಾರೆ. ನೋಡಿ, 1 ಅಂಕದ 2 ಅಂಕದ ಯಾವುದೇ ಪ್ರಶ್ನೆ ಕೇಳೋದಿಲ್ಲ. ಇನ್ನು ಸೂರ್ಶ್ಯಾಮ್ ಪಾಠದಲ್ಲಿ 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, ಅಂದರೆ 1+2, ಅಂದರೆ 3 ಅಂಕ ಒಟ್ಟಾಗಿ. ಕೋಶಿಶ್ ಕರ್ನೆ ವಾಲೋಂ ಕಿ, ನೋಡಿ ಹಾರ್ ನಹೀ ಹೋತಾ, ಈ ಒಂದು ಇದರಲ್ಲಿ ಪದ್ಯದಲ್ಲಿ 4 ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ. 4 ಅಂಕದ ಪ್ರಶ್ನೆ ಕೇಳ್ತಾರೆ. ದೀರ್ಘ ಒಂದು ಉತ್ತರವನ್ನು ಬರೆಯುವಂಥ ಪ್ರಶ್ನೆಗಳನ್ನು ನೀವು ಇದರಲ್ಲಿ ನೋಡ್ಕೋಬೇಕು. ಶನಿ ಸಬ್ಸೆ ಸುಂದರ ಗ್ರಹ,
ನೋಡಿ ಈ ಒಂದು ಇದರಲ್ಲಿ ಕೂಡ 2 ಅಂಕದ ಒಂದೇ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಇನ್ನು ಸತ್ಯ ಕಿ ಮಹಿಮಾ ನಾಗರಿಕಕ್ಕೆ ಕರ್ತವ್ಯ, ಈ 2 ಪೂರಕ ಪಾಠಗಳಲ್ಲಿ ನಿಮಗೆ ಒಂದೇ ಒಂದು ಪ್ರಶ್ನೆಯನ್ನು ಕೇಳ್ತತಿ. ಇದರಲ್ಲಿ ಅದರಿಂದ ಆದರೂ ಬರ್ಬೋದು, ಇದರಿಂದ ಆದರೂ ಬರ್ಬೋದು. ಒಂದೇ ಒಂದು 2 ಅಂಕದ ಪ್ರಶ್ನೆ, ಆದ ಕಾರಣ 2 ಅಂಕ. ಇನ್ನು ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಒಟ್ಟು 1 ಅಂಕದ 8 ಪ್ರಶ್ನೆಗಳು ಬರ್ತವೆ. ಆದ ಕಾರಣ ಯಾವ್ಯಾವ ವ್ಯಾಕರಣ ಇವು ಬರ್ತವೆ ಅನ್ನೋದನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಮತ್ತು ಹಿಂದಿ ವ್ಯಾಕರಣದ ಬಗ್ಗೆ ಈಗಾಗಲೇ ಒಂದು ಚಾನಲ್ನಲ್ಲಿ ಒಂದು ವಿಡಿಯೋ ಇದೆ, ಅದು ಸಿಕ್ಕರೂ ಕೂಡ ನೀವು ನೋಡ್ಬೋದು. ಒಂದು ವೇಳೆ ಅದು ಇದಾಗಲಿಲ್ಲ ಅಂದ್ರೆ ಮತ್ತೆ ನಾನು ಅಪ್ಲೋಡ್ ಮಾಡ್ತೀನಿ. ನಿಮಗೆ ಬೇಕಂದರೆ ಕಮೆಂಟ್ನಲ್ಲಿ ತಿಳಿಸಿ. ವ್ಯಾಕರಣದ ಬಗ್ಗೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದ್ರ ಬಗ್ಗೆ ಒಟ್ಟಾಗಿ 8 ಅಂಕಗಳು ನಿಮಗೆ ಸಿಗ್ತವೆ ಇಲ್ಲಿ. ಇನ್ನು ಅನುವಾದಕ್ಕೆ ನೋಡಿ, ಒಂದು ಅನುವಾದ ಮಾಡಲಿಕ್ಕೆ ಕೊಡ್ತಾರೆ ಕೆಲವು ಸಾಲುಗಳನ್ನು. ಅವು ಕೂಡ ಸಾಮಾನ್ಯವಾಗಿ ಕೆಲವೊಂದಷ್ಟೇ ಇವನ್ನ ಅನುವಾದಗಳು ಇಷ್ಟು ವರ್ಷನೂ ಕೊಡ್ತಾ ಬಂದಿದ್ದಾರೆ. ಅವನ್ನಷ್ಟು ನೀವು ಓದ್ಕೊಂಡ್ರೆ ಚೆನ್ನಾಗಿ ಅನುವಾದ ಮಾಡ್ಬೋದು. ಇದಕ್ಕೆ 3 ಅಂಕದ ಒಂದು ಪ್ರಶ್ನೆ 3 ಅಂಕ. ಇನ್ನು ಅಪಠಿತ ಗದ್ಯಾಂಶ ಒಂದು ಇದನ್ನು ಕೊಡ್ತಾರೆ, ಪ್ರೋಸ್ ಕೊಡ್ತಾರೆ. ಅದನ್ನು ಓದಿ ನೀವು ಅದಕ್ಕೆ ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರಿಸಿದರೆ ನಿಮಗೆ 4 ಅಂಕ ದೊರೀತವೆ. ಇನ್ನು ನಿಬಂಧ ರಚನೆಯನ್ನು ಬರೆಯಲಿಕ್ಕೆ 4 ಅಂಕ ಇರ್ತದೆ. ಪತ್ರಲೇಖನಕ್ಕೆ 5 ಅಂಕ ಇರ್ತದೆ. ಒಟ್ಟು 80 ಅಂಕದ ಪ್ರಶ್ನೆ ಪತ್ರಿಕೆ ಇರ್ತದೆ. ಮಾದರಿ ಪ್ರಶ್ನೆ ಪತ್ರಿಕೆಗಳು ಕೂಡ ರಿಲೀಸ್ ಆಗಿವೆ, ಅವನ್ನು ಕೂಡ ನೀವು ನೋಡಿರ್ಬೋದು. ಇಲ್ಲಾಂದರೆ ಅವನು ಕೂಡ ಹಾಕ್ತೀನಿ, ಅವನು ನೋಡಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಡಿಸ್ಕಸ್ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಿಮ್ಮ ಎಲ್ಲ ವಿಷಯಗಳ ಒಂದು ಇದನ್ನು ಏನು ಬ್ಲೂ ಪ್ರಿಂಟನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದು, ತಪ್ಪದೆ ನೋಡಿ. ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಗೆಳೆಯರಿಗೂ ಕೂಡ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.